ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ನಾನು ನಿಮ್ಮ ಸಿಂಪಲ್ ಶಿವು ಮಾತಾಡ್ತಾ ಇರೋದು. ನಾನಿವತ್ತು ಒಂದು ಇಂಪಾರ್ಟೆಂಟ್ ಮೂವಿ ಬಗ್ಗೆ ರಿವ್ಯೂ ಮಾಡೋಕ್ಕೆ ಬಂದೆ. ಜೂನ್ 27ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆಯಾದ ರಾಜ ರತ್ನಾಕರ ಮೂವಿ ಒಂದು ಅತ್ಯುತ್ತಮ ಮೂವಿ ಅಂತ ಹೇಳ್ಬೋದು. ಯಾಕಂದರೆ ಈ ಸಿನಿಮಾದಲ್ಲಿ ನಮ್ಮ ಸಮಾಜದಲ್ಲಿ ಅಥವಾ ಈಗ ಪ್ರಸ್ತುತ ಸಂದರ್ಭದಲ್ಲಿ ಏನೇನು ನಡೀತಾ ಇದೆ, ಮನುಷ್ಯತ್ವಕ್ಕೆ ಬೆಲೆ ಕೊಡದೆ ಯಾವುದರಿಂದ ಹೋಗ್ತಾ ಇದ್ದಾನೆ ಅನ್ನೋದನ್ನು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಈ ಸಿನಿಮಾದ ಮುಖ್ಯ ಹೈಲೈಟೇ ದುಡ್ಡು ಮತ್ತು ಕೆಲಸ. ಮನುಷ್ಯನಿಗೆ ದುಡ್ಡು ಅಥವಾ ಕೆಲಸ ಇಲ್ಲ ಅಂದರೆ ಈ ಸಮಾಜದಲ್ಲಿ ಯಾವ ಥರ ಟ್ರೀಟ್ ಮಾಡ್ತಾರೆ, ಅವನಿಗೆ ಯಾವ ಥರ ಬೆಲೆ ಸಿಗುತ್ತೆ ಮತ್ತು ಈ ದುಡ್ಡು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಈ ಸಿನಿಮಾದಲ್ಲಿ ತುಂಬ ಕ್ಲಿಯರಾಗಿ ಜನಗಳಿಗೆ ಮನಮುಟ್ಟುವಾಗಿ ಅರ್ಥವಾಗುವಂತೆ ತೋರಿಸಿದ್ದಾರೆ. ಹಾಗಾಗಿ ಫ್ರೆಂಡ್ಸ್, ಇನ್ನೂ ಯಾರು ಈ ಸಿನಿಮಾವನ್ನು ನೋಡಿಲ್ಲ, ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಸಿನಿಮಾವನ್ನು ನೋಡಿ ಹೊಸಬರ ಚಿತ್ರತಂಡಕ್ಕೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ನನಗೆ ಇಷ್ಟ ಆಗಿದ್ದು ಚಂದನ್ ರಾಜ್ ಅವರ ಒಂದು ವಿಚಿತ್ರ ಆ್ಯಕ್ಟಿಂಗ್ ಅಂತ ಹೇಳ್ಬೋದು. ಅಂದರೆ ಈ ಚಿತ್ರದ ಹೀರೋ ವಿಚಿತ್ರವಾಗಿ ಆಡ್ತಾರೆ, ವಿಚಿತ್ರವಾಗಿ ಇರ್ತಾರೆ ಕೂಡ. ಕೊನೆಗೆ ಅವರಿಂದ ಒಂದು ಉತ್ತಮ ಸಂದೇಶ ಕೂಡ ಈ ಸಿನಿಮಾದಿಂದ ಬಂದಿದೆ. ಅಂದರೆ ಜಗತ್ತಿನಲ್ಲಿ ಏನು ಮುಖ್ಯ ಅಲ್ಲ, ದುಡ್ಡೇ ಮುಖ್ಯ ಅನ್ನೋ ಕಾಲದಲ್ಲಿ ನಾವು ಇದ್ದೀವಿ. ಹಾಗಾಗಿ ಈ ಸಮಾಜದಲ್ಲಿ ದುಡ್ಡಿದ್ದವನಿಗೆ ಗೌರವ, ಬೆಲೆ ಅನ್ನೋದನ್ನು ಈ ಚಿತ್ರದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತು ದುಡ್ಡಿರಬೇಕು, ದುಡ್ಡಿಲ್ಲ ಅಂದರೆ ಜೀವನ ಇಲ್ಲ, ಮನುಷ್ಯನ ಬದುಕೇ ಇಲ್ಲ ಅನ್ನೋ ರೀತಿಯಲ್ಲಿ ಈ ಸಮಾಜ ಮುನ್ನಡೀತಾ ಇದೆ ಅಂತ ತೋರಿಸಿದ್ದಾರೆ. ಹಾಗಾಗಿ ಫ್ರೆಂಡ್ಸ್, ನಾನು ಹೇಳೋದು ದುಡ್ಡು ಬೇಕು, ಎಷ್ಟು ಬೇಕೋ ಅಷ್ಟೇ ಬೇಕು, ದುಡ್ಡೇ ಜೀವನ ಅಲ್ಲ. ಹಾಗಾಗಿ ದಯವಿಟ್ಟು ಈ ಚಿತ್ರಮಂದಿರಕ್ಕೆ ಬಂದು ನೋಡಿ. ಎಲ್ಲರೂ ಕನ್ನಡ ಚಿತ್ರವನ್ನು ಬೆಳೆಸಿ ಸಪೋರ್ಟ್ ಮಾಡಿ. ಮತ್ತೆ ಇನ್ನಷ್ಟು ಹೊಸಬರಿಗೆ ಈ ರೀತಿ ಒಳ್ಳೊಳ್ಳೆ ಸಿನಿಮಾ ಮಾಡೋಕ್ಕೆ ಅವ್ರಿಗೂ ಒಂದು ಶಕ್ತಿ ಬರುತ್ತೆ ಅಂತ ಹೇಳ್ತೀನಿ. ನನಗೂ ಕೂಡ ಈ ಸಿನಿಮಾ ಹೋಗಿದ್ದೆ, ನಾನು ತುಂಬ ಇಷ್ಟ ಆಯಿತು ಸಿನಿಮಾ. ಚಂದನ್ ರಾಜ್ರವರ ಆ್ಯಕ್ಟಿಂಗ್ ಆಗಲಿ, ಈ ಸಿನಿಮಾದ ಹೀರೋಯಿನ್ ಕೂಡ ಅವರು ಈ ಸಿನಿಮಾ ರಿಲೀಸ್ ಆಗೋಕ್ಕೆ ಮುಂಚೆ ಹೋಗಿದ್ರು. ಅಂದರೆ ಅವರೆಲ್ಲ ನಮ್ಮನ್ನೆಲ್ಲ ಬಿಟ್ಕೊಂಡು ಹೋಗಿದ್ರು. ಹಾಗಾಗಿ ಈ ಸಿನಿಮಾವನ್ನು ಖಂಡಿತ ನೀವು ಇಷ್ಟಪಡ್ತೀರ ಅಂದ್ಕೊಳ್ತೀನಿ. ಕಾಮಿಡಿ ಇದೆ, ಫೈಟ್ ಇದೆ, ಮತ್ತು ಒಂದು ಉತ್ತಮ ಮೆಸೇಜ್ ಕೂಡ ಈ ಸಿನಿಮಾದಲ್ಲಿ ನಾವು ಕಾಣ್ಬೋದು. ಹಾಗಾಗಿ ಫ್ರೆಂಡ್ಸ್, ನಮ್ಮ ಸಿನಿಮಾದ ಹೀರೋ ಚಂದನ್ ರಾಜ್ ಅವರಿಗೆ ಸಪೋರ್ಟ್ ಮಾಡಿ. ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಈ ಸಿನಿಮಾವನ್ನು ದಯವಿಟ್ಟು ನೋಡಿ. ನಮಸ್ತೆ.